ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಕ್ಯೂಕುಂಬರ್ ಕರ್ಡ್ ಕರಿಯನ್ನು ಮಾಡ್ತಾ ಇದ್ದೇನೆ. ಸೌತೆಕಾಯಿ ಮಜ್ಜಿಗೆ ಹುಳಿ ಅಂತ ಹೇಳ್ತಾರೆ. ಸೂಪರ್ ಕೂಲಾಗಿ ಕ್ರೀಮಿಯಾಗಿ ಇರುತ್ತೆ. ಬನ್ನಿ ನೋಡುವ. ಇಲ್ಲಿ ನಾನು ತಗೊಂಡಿದ್ದೇನೆ ದಪ್ಪ ಮೊಸರು, ಅಂದರೆ ಕರ್ಡ್. ಇದು ಫುಲ್ ಫ್ಯಾಟ್. ನಮಗೆ ಇಲ್ಲಿ ಈ ರೀತಿ ಸಿಗುತ್ತೆ. ಇಲ್ಲಿ ನಾನು 1 ಕಪ್ಪಷ್ಟು ಮೊಸರನ್ನು ತಗೊಳ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಜಾಸ್ತಿ ಕ್ವಾಂಟಿಟಿ ಬೇಕಾದರೆ, ಅಂದರೆ ಕರಿ ಬೇಕಾದರೆ ನೀವು ಜಾಸ್ತಿ 2 ಕಪ್ಪಷ್ಟು ತಗೊಂಡ್ರೆ ಆಯಿತು. ಬ್ಯಾಚುಲರ್ಸಿಗಂತೂ ಹೇಳಿದಂಥ ಗ್ರೇವಿ ಇದು. ಅಂದರೆ 1 ನಿಮಿಷದಲ್ಲಿ ಮಾಡ್ಬೋದು, ಫಟಾಫಟ ಆಗುತ್ತೆ. ಮತ್ತು ಇದು ಸಮ್ಮರಿಗಂತೂ ತುಂಬ ಒಳ್ಳೆಯದು, ಬಾಡಿ ಕೂಲಾಗಿರಿಸುತ್ತೆ. ಯಾಕೆಂದರೆ ಸೌತೆಕಾಯಲ್ಲಿ ಕೂಡ ಹೈ ವಾಟರ್ ಕಂಟೆಂಟ್ ಇರುತ್ತೆ. ಮತ್ತು ಈ ಮೊಸರು ತುಂಬ ಒಳ್ಳೆಯದು ನಮ್ಮ ಹೆಲ್ತಿಗೆ. ಎಸ್ಪೆಷಲಿ ಈ ಸಮ್ಮರಲ್ಲಿ ಮತ್ತು ವಿಂಟರಲ್ಲಿ ಕೂಡ ಮಾಡ್ತಾರೆ ಈ ರೀತಿ ಗ್ರೇವಿ. ಇದಕ್ಕೆ ನಾನು ನೋಡಿ 1 ಗ್ಲಾಸಷ್ಟು ನೀರು ಹಾಕಿದ್ದೇನೆ. ನಿಮಗೆ ಸ್ವಲ್ಪ ನೀರು ಜಾಸ್ತಿ ಅಂತ ಅನಿಸಿದರೆ ಇನ್ನು ಸ್ವಲ್ಪ ಮೊಸರು ಹಾಕಿ ಇದನ್ನು ಯಾವ ರೀತಿ ಗ್ರೇವಿ ಮಾಡ್ತೇವೆ ಅಷ್ಟು ರೀತಿಯಲ್ಲಿ ಹದ ಮಾಡಿದರೆ ಆಯಿತು. ನಾನು ನೋಡಿ ಸ್ವಲ್ಪ ನೀರು ಜಾಸ್ತಿ ಆಯಿತು, ಅದಕ್ಕೆ ಇನ್ನು ಸ್ವಲ್ಪ ನಾನು 2-3 ಟೇಬಲ್ ಸ್ಪೂನಷ್ಟು ಕರ್ಡ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಅಂದರೆ ನೀರು ಮತ್ತು ಈ ದಪ್ಪ ಮೊಸರು ಸರಿಯಾಗಿ ಮಿಕ್ಸ್ ಆಗಬೇಕು. ಈಗ ಇದನ್ನು ಸೈಡಲ್ಲಿ ಇಡುವ. ಇಲ್ಲಿ ನಾನು 1 ಕ್ಯೂಕುಂಬರ್ ಅಂದರೆ ಸೌತೆಕಾಯಿಯನ್ನು ತಗೊಂಡಿದ್ದೇನೆ. ಇದರ ಒಳ್ಳೆ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಇಡುವ ಇದನ್ನು. ಇಲ್ಲಿ ನಿಮಗೆ ಮೊಸರು ಜಾಸ್ತಿ ಅಂತ ಅನಿಸಿದರೆ ಇನ್ನೊಂದು ಸೌತೆಕಾಯಿ ಅಂದರೆ 2 ಸೌತೆಕಾಯನ್ನು ಹಾಕ್ಬೋದು, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇದೆ ಈ ಸೌತೆಕಾಯಿ ಮೊಸರು ಎಲ್ಲ. ಮತ್ತು ಕೆಲವೊಮ್ಮೆ ಜ್ವರ ಮತ್ತು ಏನಾದರೂ ಅಂದರೆ ಹಸಿವಿಲ್ಲ ಅಂತ ಎನಿಸುವಾಗ ಈ ರೀತಿಯ ರೆಸಿಪಿ ಜಟ್ಪಟಾಗಿ ಮಾಡ್ಬೋದು. ಕೆಲವೊಮ್ಮೆ ಫೀವರ್ ಎಲ್ಲ ಇರುತ್ತೆ, ಜ್ವರ ಎಲ್ಲ ಇರುವಾಗ ತುಂಬ ಒಳ್ಳೆಯದು. ಲೈಟ್ ಫೀಲ್ ಆಗುತ್ತೆ ಬಾಡಿ, ಮತ್ತು ಬಾಯಿಗೆ ರುಚಿ ಕೂಡ ಇರುವುದಿಲ್ಲ. ಇಂಥ ರೆಸಿಪಿಯನ್ನು ಜಟ್ಪಟಾಗಿ ಮಾಡ್ಬೋದು. ಇಲ್ಲಿ ನಾನು ನೋಡಿ ಒಗ್ಗರಣೆಗೆ ಇಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ 2 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಮತ್ತು ಸ್ವಲ್ಪ ಸಾಸಿವೆ, ಮಸ್ಟರ್ಡ್ ಸೀಡ್ಸ್ 1/4 ಚಮಚದಷ್ಟು ಹಾಕಿದರೆ ಸಾಕು. ಇದನ್ನು ಎಣ್ಣೆ ಒಳ್ಳೆ ಬಿಸಿ ಆಗಬೇಕು ಮೊದಲು, ನಂತರ ಸಾಸಿವೆಯನ್ನು ಹಾಕಿ ಇಲ್ಲಿ ನಾನು ನೋಡಿ ಕರಿ ಲೀವ್ಸ್ ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಕರಿ ಲೀವ್ಸ್ ಹಾಕಿದರೆ ಆಯಿತು. ಮತ್ತು ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ತಗೊಂಡಿದ್ದೇನೆ 2, ಇದು ಕೂಡ ಕಟ್ ಮಾಡಿ ಹಾಕುವ. ಮತ್ತು ಇಲ್ಲಿ ಗ್ರೀನ್ ಚಿಲ್ಲಿ ನಾನು 2 ತಗೊಂಡಿದ್ದೇನೆ, ಅದು ಕೂಡ ನಾನು ಹೀಗೇನೆ ಹಾಕ್ತಾ ಇದ್ದೇನೆ. ಮತ್ತು ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣ ಹೆಚ್ಚಿ ಹಾಕಬೇಕು. ಮತ್ತು ಇಲ್ಲಿ ನಾನು ಸಣ್ಣ ತುಂಡು ಶುಂಠಿ ತಗೊಂಡಿದ್ದೇನೆ. ಸ್ವಲ್ಪ ದೊಡ್ಡ ಗಾತ್ರದ್ದು ತಗೊಂಡ್ರೂ ಪರವಾಗಿಲ್ಲ. ಈ ಮಜ್ಜಿಗೆ ಜೊತೆ ಶುಂಠಿ ಅಂತೂ ತುಂಬ ಒಳ್ಳೆಯದಾಗುತ್ತೆ. ಶುಂಠಿಯನ್ನು ನಾನು ಜಜ್ಜಿ ಹಾಕ್ತಾ ಇದ್ದೇನೆ. ಮತ್ತು ಇದನ್ನು 2 ನಿಮಿಷ ಇದನ್ನು ಈ ಎಣ್ಣೆಯಲ್ಲಿ ಒಳ್ಳೆಯದಾಗಿ ಫ್ರೈ ಮಾಡುವ. ಇದನ್ನು ಸೂಪರ್ ಆಗುತ್ತೆ ಈ ಮಜ್ಜಿಗೆ. ಈ ಬಾಯ್ಲ್ಡ್ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್. ಮತ್ತು ಇದಕ್ಕೆ ಬೇರೆ ಏನೂ ಬೇಕಾಗಿಲ್ಲ, ಸೈಡ್ ಡಿಶ್ ಆಗಲಿ ಮತ್ತು ಏನು ಅಷ್ಟು ಟೇಸ್ಟ್ ಇದು. ಸ್ಪೆಷಲಿ ಈ ಸಮ್ಮರಲ್ಲಿ ಅಂತೂ ಹೇಳಿದಂಥ ರೆಸಿಪಿ ಇದು. ಈಗ ನಾನು ಸೌತೆಕಾಯನ್ನು ಹಾಕ್ತಾ ಇದ್ದೇನೆ, ಕಟ್ ಮಾಡಿಟ್ಟ ಸೌತೆಕಾಯಿಯನ್ನು. ಇಲ್ಲಿ ನಮಗೆ ಸೌತೆಕಾಯಿ ಬೇಯಿಸಲಿಕ್ಕೆ ಇಲ್ಲ, ಜಸ್ಟ್ ಸ್ವಲ್ಪ 2 ನಿಮಿಷ ಫ್ರೈ ಮಾಡಿದರೆ ಆಯಿತು. ಯಾಕೆಂದರೆ ಈ ಕರ್ಡ್ ಜೊತೆ ಮಜ್ಜಿಗೆ ಜೊತೆ ಇದು ಸ್ವಲ್ಪ ಕ್ರಂಚಿಯಾಗಿ ಸಿಕ್ಕಿದರೆ ತಿನ್ನಲಿಕ್ಕೂ ತುಂಬ ಟೇಸ್ಟಿ ಆಗುತ್ತೆ. ಮತ್ತು ನೋಡಿ 2 ನಿಮಿಷ ನಾನು ಸೌತೆಕಾಯನ್ನು ಫ್ರೈ ಮಾಡಿದ್ದೇನೆ. ಈಗ ಹಾಕ್ತಾ ಇದ್ದೇನೆ ನಾನು ಚಿಲ್ಲಿ ಪೌಡರ್. ಇದರಲ್ಲಿ ಒಂದು ಸ್ಪೂನ್ ಇದೆ, ಸಣ್ಣ ಸ್ಪೂನಲ್ಲಿ ಹಾಕ್ತಾ ಇದ್ದೇನೆ. ಇದು ಜಸ್ಟ್ ಕಲರಿಗೋಸ್ಕರ, ಒಳ್ಳೆ ಕಲರ್ ಕೊಡುತ್ತೆ. ಬೇಕಾದರೆ ನಿಮಗೆ 1/4 ಚಮಚ ಅರಸಿನ ಹುಡಿ ಹಾಕ್ಬೋದು ಇದಕ್ಕೆ. ನಾನು ಇಲ್ಲಿ ಹಾಕ್ತಾ ಇಲ್ಲ. ನೋಡಿ ಜಾಸ್ತಿ ಇದನ್ನು ಚಿಲ್ಲಿ ಪೌಡರ್ ಹಾಕಿದ ಮೇಲೆ ಜಾಸ್ತಿ ಫ್ರೈ ಮಾಡಲಿಕ್ಕೆ ಇಲ್ಲ, ಇಲ್ಲದ್ರೆ ಅದು ಸ್ವಲ್ಪ ಕರಂಚಿ ಹೋಗುತ್ತೆ ಮತ್ತು ಕಹಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಹಾಕಿದರೆ, ಸ್ವಲ್ಪ ಫ್ರೈ ಮಾಡಿದರೆ ಆಯಿತು. ಮತ್ತು ಗ್ಯಾಸನ್ನು ಕ್ಲೋಸ್ ಬಂದ್ ಮಾಡಿದ ಮೇಲೆ ಈ ಮಿಕ್ಸ್ ಮಾಡಿಟ್ಟ ಮಜ್ಜಿಗೆಯನ್ನು ಹಾಕಬೇಕು ಇದಕ್ಕೆ. ಮತ್ತು ಏನು ಬೇಯಿಸಲಿಕ್ಕೆ ಏನೂ ಇಲ್ಲ, ಜಸ್ಟ್ ನೀವು ಈ ಬಿಸಿ ಪಾತ್ರೆಯಲ್ಲಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿದರೆ ಆಯಿತು.
ನೋಡಿ ಯಾವ ರೀತಿ ಬಂದಿದೆ. ಸೂಪರ್ ಆಗುತ್ತೆ ಇದು. ನೀವು ಒಮ್ಮೆ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡಿ ತಿಂತೀರಾ, ಅಷ್ಟು ಸೂಪರ್ ಆಗುತ್ತೆ. ಮತ್ತು ಈ ರೈಸ್ ಜೊತೆ ಈ ಬಾಯ್ಲ್ ರೈಸ್ ಆಗಲಿ ಮತ್ತು ಈ ವೈಟ್ ರೈಸ್ ಆಗಲಿ ತುಂಬ ಮಜ್ಜಿಗೆ ಹಾಕಿ ತಿಂತಾ ಇದ್ದರೆ ಇದರ ಮುಂದೆ ಈ ಚಿಕನ್, ಮಟನ್, ಫಿಶ್ ಏನು ಬೇಡ, ಅಷ್ಟು ಟೇಸ್ಟಿ ಇದು. ನೋಡಿ ಯಾವ ರೀತಿ ಬಂದಿದೆ. ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಲಾಸ್ಟಿಗೆ. ಎಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷಿಂಗ್ ಮಾಡಿದರೆ ಆಯಿತು. ಸೂಪರಾದ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ಅಂದರೆ ಕರ್ಡ್ ರೈಸ್, ಕ್ಯೂಕುಂಬರ್ ಕರ್ಡ್ ರೈಸ್ ರೆಡಿ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ನೀವು ಇದನ್ನೇ ಮಾಡಿ ತಿಂತೀರ, ಅಷ್ಟು ಸೂಪರಾಗಿ ಬರುತ್ತೆ. ನೋಡಿ ನಾನು ಇಲ್ಲಿ ಗಾರ್ನಿಷಿಗೆ ಅಂತ ಇದು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನೋಡಿ ಯಾವ ರೀತಿ ಬಂದಿದೆ. ಇಷ್ಟ ಆದರೆ ಈ ರೆಸಿಪಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ. ಬಾಯ್ ಬಾಯ್, ಟೇಕ್ ಕೇರ್.